ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ. ಇವಾಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಿದೆ ಬಿಗ್ ಬಾಸ್ ಅವ್ರ ಕಡೆಯಿಂದ. ಅದೇನು ಬ್ರೇಕಿಂಗ್ ಅಪ್ಡೇಟು ಮತ್ತು ಯಾರು ಟಿಕೆಟ್ ಫಿನಾಲೆ ಟಾಸ್ಕ್ ಏನಿದೆ ಅದಕ್ಕೆ ಎಂಟ್ರಿನ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಸು ಇದೇ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವಾಗ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನೆನ್ನೆ ಎಪಿಸೋಡಲ್ಲಿ ಒಂದು ಟಾಸ್ಕನ್ನು ಒಬ್ಬರು ಗೆದ್ದಿರ್ತಾರೆ, ಇನ್ನೊಬ್ಬರು ಸೋತೇ ಇರ್ತಾರೆ. ಅದು ಯಾರಪ್ಪ ಗೆದ್ದಿರೋ ಟೀಮ್ ಅಂತ ಅಂದರೆ ತ್ರಿವಿಕ್ರಮ್ ಅವ್ರ ಟೀಮ್ ಅವರು ಗೆದ್ದಿರ್ತದೆ. ಅದಕ್ಕೋಸ್ಕರ ಅವ್ರಿಗೆ ಒಂದು ಸ್ವಲ್ಪ ಬೆನಿಫಿಷಿಯರಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು, ಒಂದು ಬೆನಿಫಿಟ್ ಜಾಸ್ತಿ ಆಗಿದೆ. ಅದೇನಪ್ಪ ಅದು ಬೆನಿಫಿಟ್ ಅಂತ ಅಂದರೆ, ಇವಾಗ ಒಬ್ಬರು ಡಿಸೈಡ್ ಮಾಡಿಕೊಂಡು ಇವಾಗ ಗೆದ್ದಿರೋ ಟೀಮ್ನಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರನ್ನ ಟಿಕೆಟ್ ಫಿನಾಲೆ ಟಾಸ್ಕ್ ಏನಿದೆ ಅದಕ್ಕೆ ಎಂಟ್ರಿನ ಕೊಡಿಸ್ಬೇಕಾಗಿರುತ್ತೆ. ಅದೇ ರೀತಿ ಅವರೆಲ್ಲ ಡಿಸೈಡ್ ಮಾಡಿಕೊಂಡು, ಅಂದರೆ ತ್ರಿವಿಕ್ರಮ್ ಅವ್ರ ಟೀಮ್ ಗೆದ್ದಿರುತ್ತಲ್ಲ ಆ ಟೀಮ್ ಡಿಸೈಡ್ ಮಾಡಿಕೊಂಡು ತ್ರಿವಿಕ್ರಮ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಟಿಕೆಟ್ ಫಿನಾಲೆ ಟಾಸ್ಕಿಗೆ. ಅದೇ ರೀತಿ ಇನ್ನೊಬ್ಬರು ಟೀಮ್ ಸೋತಿರ್ತಾರೆ. ಯಾವ ಟೀಮಪ್ಪ ಅಂತ ಅಂದರೆ ಮಂಜು ಅವ್ರ ಟೀಮ್ ಆಗಿರ್ತದೆ. ಆ ಮಂಜು ಅವ್ರ ಟೀಮಿಂದ ಎಲ್ಲರೂ ಒಮ್ಮತದಿಂದ ಸೆಲೆಕ್ಟ್ ಮಾಡಿಕೊಂಡು ಒಬ್ಬರನ್ನ ಸೆಲೆಕ್ಟ್ ಮಾಡಿ ಅವ್ರನ್ನ ಈಚೆ ಇಡಬೇಕಾಗಿರುತ್ತೆ. ಅಂದರೆ ರೇಸ್ ಏನಿದೆ, ಟಿಕೆಟ್ ಫಿನಾಲೆ ಟಾಸ್ಕ್ ರೇಸ್ ಏನಿದೆ ಅದರಿಂದ ಅವರು ಈಚೆ ಇಡಬೇಕಾಗಿರುತ್ತೆ. ಆದ ಕಾರಣ ಇವಾಗ ಬಿಗ್ ಬಾಸ್ ಅವರು ಡಿಸಿಷನ್ನ ತಗೊಳ್ಳಿ ಅಂತ ಹೇಳಿದ ಕಾರಣದಿಂದ ಅವರು ಇವಾಗ ಚೈತ್ರ ಅವ್ರನ್ನ ಅಫಿಷಿಯಲ್ ಆಗಿ ರೇಸಿಂದ ಈಚೆಗೆ ಇಟ್ಟಿದ್ದಾರೆ. ಅವರು ಒಂದು ಟಾಸ್ಕ್ನ ಸೋತಿದ್ರು, ಅದಕ್ಕೋಸ್ಕರ ಒಂದು ರೀಸನ್ನ ಕೊಡ್ತಾರೆ, ಸುಮಾರು ರೀಸನ್ನ ಕೊಡ್ತಾರೆ. ಆ ರೀಸನ್ನಿಂದ ಇವಾಗ ತ್ರಿವಿಕ್ರಮ್ ಅವರು ಅಂದರೆ ರಜತ್ ಅವರು ಸೆಲೆಕ್ಟ್ ಮಾಡಿ ಇಲ್ಲಿ ಕ್ಯಾನ್ಸಲ್ಡ್ ಬಟನ್ ಅಂತ ಹಾಕ್ತಾರೆ. ಅಂದರೆ ಒಂದು ಸೀಲ್ನ ಹಾಕ್ತಾರೆ. ಟಿಕೆಟ್ ಫಿನಾಲೆ ಒಂದು ಕಾರ್ಡ್ ಇರುತ್ತೆ, ಅದರ ಮೇಲೆ ಅವ್ರದ್ದು ಫೋಟೋ ಇರುತ್ತೆ. ಅದನ್ನು ಕಂಪ್ಲೀಟಾಗಿ ಇಲ್ಲಿ ರಿಮೂವ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಗೇನು ಅನಿಸುತ್ತೆ ಇದರ ಪ್ರಕಾರ? ಏನು ಇವರು ಗ್ರೂಪ್ ಡಿಸಿಷನ್ ತೊಗೊಂಡಿದ್ದು ಕರೆಕ್ಟಾ? ಧನರಾಜ್ ಅವ್ರನ್ನ ತೊಗೊಳ್ಬೇಕಿತ್ತ ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ. ಅದೇ ರೀತಿ 5 ಚಾನ್ಸಸ್ ಇದೆ ಈ ವೀಕ್ ಅವರು ಎಲಿಮಿನೇಟ್ ಆಗ್ಬೋದು. ಏನಕ್ಕೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಏನಪ್ಪ ಅದು ಅಂತ ರೀಸನ್ ಅಂತ ನೋಡೋದಾದರೆ, ಇವಾಗ ಆ್ಯಕ್ಚುಲಿ ಅವರಿಗೆ ಒಂದು ಜುಡಿಷಿಯಲ್ ಕಸ್ಟಡಿ ಇದೆ. ಆ ಜುಡಿಷಿಯಲ್ ಕಸ್ಟಡಿಯಲ್ಲಿ ಅವರು ಈ ವೀಕೆ ಎಂಟ್ರಿ ಕೊಡಬೇಕಾಗಿರುತ್ತೆ. ಜನವರಿ 11th or ಜನವರಿ 13th ಅವರು ಜಡ್ಜ್ ಮುಂದೆ ಅವರು ಹಾಜರಾಗಬೇಕಾಗಿರುತ್ತೆ ಒಂದು ಕೇಸಿಂದ. ಲಾಸ್ಟ್ ಮಂತ್ಗೂ ಕೂಡ ಅವರು ಬಿಗ್ ಬಾಸ್ ಮನೆಯಿಂದ ಈಚೆಗೆ ಬಂದಿದ್ರು. ಆದ ಕಾರಣ ಇವಾಗ ಬಿಗ್ ಬಾಸ್ ಮನೆಯಿಂದ ಈಚೆಗೆ ಹೊರಡಬೇಕಾಗಿರುತ್ತೆ. ಅದೊಂದು ರೀಸನ್ನ ಇಟ್ಕೊಂಡು ಎಲಿಮಿನೇಟ್ ಮಾಡ್ಬೋದು, ಬಟ್ ಬೇರೆ ವೇನು ಇರ್ಬೋದು. ಬಟ್ ನನ್ನ ಪ್ರಕಾರ ಇವಾಗ ಚೈತ್ರ ಅವರು ಎಲಿಮಿನೇಟ್ ಆಗೋ ಚಾನ್ಸಸ್ಸು ಹೈ ಲೆವೆಲಲ್ಲಿ ಇದೆ ಅಂತಲೇ ಹೇಳಬೇಕು. ಅದನ್ನು ಕೂಡ ಈ ವೀಕೆಂಡಲ್ಲೇ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ಇನ್ನು ಮುಂದಿನ ಟಾಸ್ಕ್ಗಳಲ್ಲಿ ಯಾರ್ಯಾರು ವಿನ್ ಆಗ್ತಾರೆ, ಯಾರು ಸೋಲ್ತಾರೆ ಅಂತ ಈ ಚಾನಲಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದಿಷ್ಟು ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಅದೇ ರೀತಿ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಂತೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.